ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ಇವತ್ತು ನಾವು ಈ ವಿಡಿಯೋ ಶೂಟು ಒಂದು ಏರ್ಪೋರ್ಟಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಶೂಟ್ ಮಾಡೋಕ್ಕೆ ಮುಖ್ಯ ಉದ್ದೇಶ ಏನಂದರೆ, ನಮ್ಮ ಈ ಸಾವಯವ ಕೃಷಿಯ ಪಿತಾಮಹವಾದಂಥ ನಮ್ಮ ಸುಭಾಷ್ ಪಾಳೇಕರ್ ಗುರೂಜಿಯವರು ಮತ್ತೊಮ್ಮೆ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಇದೆಲ್ಲ ನಮಗೊಂದು ಸುವರ್ಣವಾದ ಅವಕಾಶ. ಏಕೆಂದರೆ ಎಲ್ಲರೂ ಈ ಹೊಸ ವರ್ಷ ನಾನೇನಾದರೂ ಒಂದು ಹೊಸದು ಕಲಿಬೇಕು, ಏನೋ ಒಂದು ಹೊಸದು ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹ ಇಲ್ಲ ಒಂದು ಆಸೆಯಲ್ಲಿರ್ತಾರೆ. ಅಂಥವ್ರಿಗೆಲ್ಲ ಆ್ಯಕ್ಚುಲಿ ಇದೊಂದು ಒಳ್ಳೆ ಅವಕಾಶ. ಯಾರ್ಯಾರೆಲ್ಲ ಸಾವಯವ ಕೃಷಿಗೆ ಬರಬೇಕು ಅಂತ ಇದ್ದೀರಾ, ಅಥವಾ ಯಾರ್ಯಾರೆಲ್ಲ ಆಲ್ರೆಡಿ ಕೆಮಿಕಲ್ ಕೃಷಿ ಮಾಡಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿ ಮತ್ತು ಒಳ್ಳೆ ಆಹಾರನ ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋರಿಗೆಲ್ಲ ಇಲ್ಲೊಂದು ಸುವರ್ಣವಾದ ಒಂದು ಅವಕಾಶ ಇದೆ. ಅದು ನಮ್ಮ ಸುಭಾಷ್ ಪಾಳೇಕರ್ ಗುರೂಜಿ ಅವರು ಇದೇ ಜನವರಿ 3, 4, 5, 6 ಈ 4 ದಿನ ನಡೆಯುವಂಥ ಒಂದು ಸಾವಯವ ಕೃಷಿಯ ತರಬೇತಿ ಮತ್ತು ಅವರು ಈ ಕೃಷಿಯಲ್ಲಿ ಅವರು ಕಂಡಂಥ ಅವರ ಹಾದಿಯಲ್ಲಿ ಏನೇನೆಲ್ಲ ಕಂಡಂಥ ಆಗುಹೋಗುಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೇಳ್ತಾರೆ. ಯಾರ್ಯಾರೆಲ್ಲ ಸಾವಯವ ಕೃಷಿಗೆ ಬರಬೇಕು ಅಂದ್ಕೊಂಡಿರೋರು ಮತ್ತು ಆಲ್ರೆಡಿ ಕೆಮಿಕಲ್ ಕೃಷಿಯಲ್ಲಿರೋರು ತಪ್ಪದೆ ಹೋಗಲೇಬೇಕಾದಂಥ ಒಂದು ತರಬೇತಿ, ಅದೇ ನಮ್ಮ ಸುಭಾಷ್ ಪಾಳೇಕರ್ ಗುರೂಜಿ ಅವರ ತರಬೇತಿ. 4 ದಿನದ ತರಬೇತಿ. ಇದು ಶ್ರೀ ಕ್ಷೇತ್ರ ಪುಷ್ಪಗಿರಿಯಲ್ಲಿ ಹಾಸನದಲ್ಲಿ ನಡೀತಾ ಇದೆ. ಇದು ಹಾಸನದ ಜನಕ್ಕಂತೂ ಸುವರ್ಣವಾದ ಅವಕಾಶ. ಹಾಸನದ ಜನಕ್ಕೆ ಅಲ್ಲದೆ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರು ಯಾರ್ಯಾರೆಲ್ಲ ಸಾವಯವ ಕೃಷಿ ಮಾಡಬೇಕು ಅಂತಾರೋ ಅವ್ರಿಗೆಲ್ಲ ಇದೊಂದು ಸುವರ್ಣ ಅವಕಾಶ. ಹೋದ್ಸತಿ ಇದೇ ಥರ ತರಬೇತಿ ನಮ್ಮ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಆಯಿತು. ಸೊ ಈ ಥರ ಎಲ್ಲ ಒಂದಷ್ಟು ಕೆಲಸಗಳಿಗೆ ನಮ್ಮ ಒಂದು ಶ್ರೀ ಕ್ಷೇತ್ರಗಳು ಕೈ ಜೋಡಿಸ್ತಾ ಇರೋದು ಈ ಥರ ಒಂದು ಸಾವಯವ ಕೃಷಿಗೆ ನಿಜವಾಗ್ಲೂ ತುಂಬಾ ಹೆಮ್ಮೆಯಾದಂಥ ವಿಚಾರ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನೋಂದಾಯಿಸ್ಕೊಳ್ಳಿ. ಈ ಸತಿ ಕೇವಲ ಈ 4 ದಿನದ ಕ್ಲಾಸ್ಗೆ ಇಲ್ಲ 4 ದಿನದ ಟ್ರೈನಿಂಗ್ಗೆ ಕೇವಲ 800 ರೂಪಾಯಿ ಮಾತ್ರ ನಿಮ್ಮ ಹತ್ರ ಈಸ್ಕೊಳ್ಳಲಾಗ್ತಿದೆ. ಆ 800 ರೂಪಾಯಿ ಕೇವಲ ನಿಮ್ಮ ಊಟ ತಿಂಡಿ ಮತ್ತು ನಿಮ್ಮ ವಸತಿಗೋಸ್ಕರ ಅಷ್ಟೇ. ಅದಲ್ದಿರೋ ಬೇರೆ ಯಾವುದೇ ರೀತಿ ಆದಂಥ ಅಡಿಷ್ನಲ್ ಯಾವುದೇ ರೀತಿ ಆದಂಥ ದುಡ್ಡುಗಳನ್ನ ಯಾರ ಹತ್ರನೂ ಈಸ್ಕೊತಾ ಇಲ್ಲ. ದಯವಿಟ್ಟು ಯಾರ್ಯಾರೆಲ್ಲ ಆಸಕ್ತರಿದ್ದಾರೆ ದಯವಿಟ್ಟು ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ. ಯಾಕಂದರೆ ತುಂಬಾ ಕಮ್ಮಿ ಸೀಟ್ಗಳಿದೆ. ದಯವಿಟ್ಟು ಯಾರು ಕೂಡ ಮಿಸ್ ಮಾಡಬೇಡಿ. ಆಸಕ್ತರಿರೋರಿಗೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ. ಎಲ್ಲರೂ ಈ ಹೊಸ ವರ್ಷದಲ್ಲಿ ನಾನು ಅದು ಬಿಡ್ತೀನಿ ಇದು ಬಿಡ್ತೀನಿ ಅಂತಾರೆ. ನಾವೆಲ್ಲ ಈ ಕೆಮಿಕಲ್ನ ಬಿಟ್ಟು ಮತ್ತೆ ಸಾವಯವ ಕೃಷಿ ಕಡೆ ಹೋಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲಿಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ. ಮತ್ತು ನಾನು ಆಲ್ರೆಡಿ ನನ್ನ ಪೋಸ್ಟಲ್ಲಿ ಹಾಕಿದ್ದೆ ನಾನೊಂದಷ್ಟು ಪ್ರವಾಸಗಳನ್ನ ಅಂತ. ಸೊ ಆ ಪ್ರವಾಸಗೊಳ್ಳೋದಕ್ಕೆ ನಿಮ್ಗೆಲ್ಲರ ಅನುಮತಿ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯಿತು. ಸೊ ಆ ಪ್ರವಾಸಕ್ಕೆ ಈಗ ಹೊರಡ್ತಾ ಇದ್ದೀವಿ. ನಾವೀಗ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ಇಷ್ಟು ದಿನ ನೈಸರ್ಗಿಕ ಬದುಕು ಚಾನಲ್ನಲ್ಲಿ ನಿಮ್ಮ ಈ ಕೃಷಿಕ ಕೇಶವನ್ನ ನೋಡ್ತಾ ಇದ್ರಿ. ಇನ್ನು ಮುಂದಕ್ಕೆ ಇದೇ ನೈಸರ್ಗಿಕ ಬದುಕು ಚಾನಲಲ್ಲಿ ಆಗಾಗ ಕೆಲವೊಮ್ಮೆ ನನ್ನ ಈ ಸಂಚಾರಿ ಕೇಶವನ್ನ ನೋಡ್ತೀರಾ. ಸೊ ನಾನು ಈ ಕೃಷಿ ಮತ್ತು ಈ ಕೆಲಸದ ಒತ್ತಡ ಇದೆಲ್ಲದನ್ನ ಮರೆಯಲು ಒಂದಷ್ಟು ಪ್ರಕೃತಿ ಮಡಿಲಿಗೆ ಹೋಗ್ತಾ ಇರ್ತೀನಿ ಆಗಾಗ. ಅದೇ ಮಡಿಲಿಗೆ ಈ ಸತಿ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಮೂಡಿ ಬರುತ್ತೆ ಅಂತ. ಆಗಾಗ ಈ ಸಂಚಾರಿ ಕೇಶವನ ಸಂಚಾರಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ನಿಮ್ಮ ಮುಂದಿನ ಬ್ಲಾಗಲ್ಲಿ ನೋಡೋಣ ನಮ್ಮ ಸಂಚಾರ ಮತ್ತು ನನ್ನ ನೈಸರ್ಗಿಕ ಪಯಣದಲ್ಲಿ. ಧನ್ಯವಾದಗಳು, ಶುಭ ದಿನ.